ನಮಸ್ಕಾರ ಸ್ನೇಹಿತರೆ. ನಾವು ಪ್ರತಿ ವರ್ಷ ಮೇ 1ರಂದು ಕಾರ್ಮಿಕರ ದಿನಾಚರಣೆ ಆಚರಿಸುತ್ತೇವೆ. ಆದರೆ ಈ ದಿನ ಯಾಕೆ ಆಚರಿಸುತ್ತೇವೆ? ಇದರ ಹಿಂದೆ ಇರುವ ಇತಿಹಾಸ ಏನು? ಈ ಪ್ರಶ್ನೆಗೆ ಉತ್ತರ ಗೊತ್ತಿದೆಯಾ? ಇಲ್ಲದಿದ್ದರೆ ಇಂದಿನ ವಿಡಿಯೋ ನಿಮಗಾಗಿ. ಕಾರ್ಮಿಕರ ದಿನಾಚರಣೆ ಅಂದ್ರೆ ದುಡಿಯುವ ಕಾರ್ಮಿಕರ ಹಕ್ಕುಗಳಿಗಾಗಿ ಅವರ ಪರಿಶ್ರಮಕ್ಕೆ ಗೌರವ ನೀಡಲು ಆಚರಿಸುವ ದಿನ. ಇದು ವಿಶ್ವದ ಅನೇಕ ದೇಶಗಳಲ್ಲಿ ಆಚರಿಸಲಾಗುತ್ತದೆ. ಈ ದಿನದ ಮೂಲ 19ನೇ ಶತಮಾನದ ಅಮೆರಿಕಾದಲ್ಲಿದೆ. ಆ ಸಮಯದಲ್ಲಿ ಕಾರ್ಮಿಕರು ದಿನಕ್ಕೆ 12ರಿಂದ 16 ಗಂಟೆ ಕೆಲಸ ಮಾಡಬೇಕಾಗಿತ್ತು. ಕಡಿಮೆ ವೇತನ, ಯಾವುದೇ ಸುರಕ್ಷತೆ ಇಲ್ಲ. ಇದರಿಂದ ಕಾರ್ಮಿಕರು ಬೇಸತ್ತು ಹೋಗಿದ್ದರು. ಆಗ ಅವರು ಒಂದು ದೊಡ್ಡ ಬೇಡಿಕೆಯನ್ನು ಮುಂದಿಟ್ಟರು. 8 ಗಂಟೆ ಕೆಲಸ, 8 ಗಂಟೆ ವಿಶ್ರಾಂತಿ, 8 ಗಂಟೆ ನಮ್ಮ ಜೀವನಕ್ಕೆ. 1886ರಲ್ಲಿ ಹೇ ಮಾರ್ಕೆಟ್ ಅಫೇರ್ ಎಂಬ ಘಟನೆ ನಡೆಯಿತು. ಅಮೆರಿಕಾದ ಚಿಕಾಗೋದಲ್ಲಿ ಕಾರ್ಮಿಕರು ಪ್ರತಿಭಟನೆ ನಡೆಸಿದರು. ಆದರೆ ಪರಿಸ್ಥಿತಿ ಹಿಂಸಾತ್ಮಕವಾಗಿ ತಿರುಗಿತು. ಬಾಂಬ್ ಸ್ಫೋಟವಾಯಿತು. ಹಲವಾರು ಜನರು ಸಾವನ್ನಪ್ಪಿದರು. ಈ ಘಟನೆ ವಿಶ್ವದ ಗಮನ ಸೆಳೆಯಿತು. ಈ ಘಟನೆ ನಂತರ ಕಾರ್ಮಿಕರ ಹಕ್ಕುಗಳಿಗೆ ಮಹತ್ವ ಸಿಕ್ಕಿತು. 1889ರಲ್ಲಿ ಸೆಕೆಂಡ್ ಇಂಟರ್ನ್ಯಾಷನಲ್ ಎಂಬ ಸಂಘಟನೆ ಮೇ 1ಅನ್ನು ಕಾರ್ಮಿಕರ ದಿನವೆಂದು ಘೋಷಿಸಿತು. ಆಮೇಲೆ ಈ ದಿನವನ್ನು ವಿಶ್ವದ ಅನೇಕ ದೇಶಗಳು ಆಚರಿಸಲು ಪ್ರಾರಂಭಿಸಿದವು. ಭಾರತದಲ್ಲಿ ಮೊದಲ ಬಾರಿಗೆ 1923ರಲ್ಲಿ ಚೆನ್ನೈನಲ್ಲಿ ಆಚರಿಸಲಾಯಿತು. ಈ ಕಾರ್ಯಕ್ರಮವನ್ನು ಸಿಂಗರಾವೇಲು ಚೆಟ್ಟಿಯಾರ್ ನಡೆಸಿದರು. ಇದರಿಂದ ಭಾರತದಲ್ಲೂ ಕಾರ್ಮಿಕರ ಹಕ್ಕುಗಳಿಗೆ ಚಳವಳಿ ಶುರುವಾಯಿತು. ಇಂದು ನಾವು 8 ಗಂಟೆ ಕೆಲಸ ಮಾಡುವ ವ್ಯವಸ್ಥೆ ಈ ಹೋರಾಟಗಳ ಫಲವಾಗಿದೆ. ಕಾರ್ಮಿಕರಿಲ್ಲದೆ ಉದ್ಯಮಗಳಿಲ್ಲ, ಅಭಿವೃದ್ಧಿ ಇಲ್ಲ. ಆದ್ದರಿಂದ ಅವರಿಗೆ ಗೌರವ ನೀಡುವುದು ನಮ್ಮ ಕರ್ತವ್ಯ. ಹೀಗಾಗಿ ಸ್ನೇಹಿತರೆ, ಕಾರ್ಮಿಕರ ದಿನಾಚರಣೆ ಕೇವಲ ಒಂದು ದಿನ ಅಲ್ಲ, ಅದು ಹಕ್ಕುಗಳಿಗಾಗಿ ನಡೆದ ಹೋರಾಟದ ಸಂಕೇತ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.